ಭಾರತ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಈ ಸರಣಿಯನ್ನ ಯಾರು ಗೆಲ್ತಾರೆ ಅನ್ನೋ ಚರ್ಚೆ ಕ್ರಿಕೆಟ್ ಪಡಸಾಲೆಯಲ್ಲಿ ಜೋರಾಗಿದೆ. ಇನ್ನು ಆಂಗ್ಲರು ಈ ಬಾರಿ ಗೆಲುವು ನಮ್ಮದೇ ಅಂತಿದ್ದಾರೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ ಭಾರತ 12 ವರ್ಷಗಳಿಂದ ತವರಿನಲ್ಲಿ ಟೆಸ್ಟ್ ಸರಣಿಯನ್ನ ಸೋತೇ ಇಲ್ಲ. ಆಶ್ಚರ್ಯ ಆಗ್ತಾ ಇದೆಯಾ? ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬರೋಬ್ಬರಿ 12 ವರ್ಷ 8 ತಂಡಗಳು 16 ಟೆಸ್ಟ್ ಸರಣಿಗಳಲ್ಲಿ ಸತತ ಗೆಲುವು. ಹೌದು, ಇದು ಟೀಂ ಇಂಡಿಯಾದ ತಾಕತ್ತು. ಅಂದಹಾಗೆ ತವರಿನಲ್ಲಿ ಟೀಂ ಇಂಡಿಯಾದೇ ದರ್ಬಾರು. 12 ವರ್ಷಗಳಿಂದ ಭಾರತ ತವರಿನಲ್ಲಿ ಟೆಸ್ಟ್ ಸರಣಿಯನ್ನ ಸೋತ ಇಲ್ಲ. ಆದರೆ ಈ ಬಾರಿ ಗೆಲುವು ನಮ್ದೇ, ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತ ಆಂಗ್ಲರು ಟೀಂ ಇಂಡಿಯಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಅದು ಅಷ್ಟು ಈಸಿನ ಖಂಡಿತ ಇಲ್ಲ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಇವತ್ತಿನಿಂದ ಆರಂಭ ಆಗ್ತಿದೆ. ಬಲಾಢ್ಯರ ನಡುವಿನ ಕಾದಾಟಕ್ಕೆ ರಾಜೀವ್ ಗಾಂಧಿ ಅಂಗಳದಲ್ಲಿ ಅಖಾಡ ಕೂಡ ರೆಡಿಯಾಗಿದೆ. ಆದರೆ ಇಂಗ್ಲೆಂಡ್ ರೋಹಿತ್ ಸೇನೆಯ ವಿರುದ್ಧ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಭಾರತ 2012ರಿಂದ ಇಲ್ಲಿವರೆಗೆ 16 ಟೆಸ್ಟ್ ಸರಣಿಗಳನ್ನು ಆಡಿದೆ. ಇದರಲ್ಲಿ ಒಂದೇ ಒಂದು ಸರಣಿಯನ್ನು ಭಾರತ ಸೋತೇ ಇಲ್ಲ. ತವರಿನಲ್ಲಿ ಟೀಂ ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಭಾರತದ ನೆಲದಲ್ಲಿ ಟೀಂ ಇಂಡಿಯಾವನ್ನ ಸೋಲಿಸೋದು ಸುಲಭ ಅಂತೂ ಅಲ್ಲವೇ ಅಲ್ಲ. ಇಂಗ್ಲೆಂಡ್ಗೆ ಕಾದಿದೆ ಅಗ್ನಿ ಪರೀಕ್ಷೆ. ಆಂಗ್ಲರಿಗೆ ಮತ್ತೆ ಅವರದ್ದೇ ಚಿಂತೆ. ಇಂಗ್ಲೆಂಡ್ ಟೀಂ ಇಂಡಿಯಾವನ್ನ ಸೋಲಿಸಬೇಕು ಅಂದ್ರೆ ಮೊದಲಿಗೆ ಸ್ಪಿನ್ನರ್ಗಳ ಸವಾಲನ್ನ ಗೆಲ್ಲಬೇಕು. ಭಾರತ 12 ವರ್ಷಗಳಿಂದ ಟೆಸ್ಟ್ ಸರಣಿ ಸೋತ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಸ್ಪಿನ್ನರ್ಸ್. ಅದರಲ್ಲೂ ಪ್ರಮುಖವಾಗಿ ಅಶ್ವಿನ್ ಹಾಗೂ ಜಡೇಜಾಗೆ ಇದರ ಕ್ರೆಡಿಟ್ ಸಲ್ಲುತ್ತೆ. ಇನ್ನು ಜಡ್ಡು ಹಾಗೂ ಅಶ್ವಿನ್ ತವರಿನಲ್ಲಿ ಎದುರಾಳಿ ಬ್ಯಾಟರ್ಗಳನ್ನ ಗಿರಿಗಿಟ್ಲೆ ಹಾಗೆ ಆಡಿಸ್ತಾರೆ. ಇನ್ನು ಇಂಗ್ಲೆಂಡ್ ತಂಡದಲ್ಲಿ ಸ್ಪಿನ್ನರ್ಗಳಿಗೆ ಪೈಪೋಟಿ ನೀಡೋ ಬ್ಯಾಟರ್ಗಳಿಲ್ಲ. ಹೀಗಾಗಿ ಆಂಗ್ಲರಿಗೆ ಈ ಮೋಡಿಗಾರರ ಭಯ ಅಂತೂ ಇದ್ದೇ ಇದೆ. ಇಂಗ್ಲೆಂಡ್ ಸದ್ಯ ಟೀಂ ಇಂಡಿಯಾದ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕೋ ಕನಸು ಕಾಣ್ತಿದೆ. ನಿಜಕ್ಕೂ ಈ ಕನಸು ನನಸಾಗಬೇಕು ಅಂದ್ರೆ ಇಂಗ್ಲಿಷರು ಈ ಸ್ಪಿನ್ ಬ್ರಹ್ಮಾಸ್ತ್ರಗಳನ್ನ ಭೇದಿಸಲೇಬೇಕು. ಹಾಗಂತ ರೋಹಿತ್ ಹುಡುಗರು ಇಂಗ್ಲೆಂಡ್ ತಂಡವನ್ನ ಕಡೆಗಣಿಸೋ ಹಾಗಿಲ್ಲ. ಯಾಕೆ ಅಂದ್ರೆ ಯಾವುದೇ ಸಮಯದಲ್ಲಾದರೂ ಆಂಗ್ಲರು ತಿರುಗಿ ಬೀಳಬಹುದು. ಹೀಗಾಗಿ ಸ್ವಲ್ಪ ಹುಷಾರು ಅಂತಿದ್ದಾರೆ ಕ್ರಿಕೆಟ್ ಪಂಡಿತರು. ಇಂಗ್ಲಿಷರ ಸವಾಲು ಗೆಲ್ಲೋದಕ್ಕೆ ರೆಡಿಯಾಗಿರೋ ರೋಹಿತ್ ಬಾಯ್ಸ್ಗೆ ವಿಶ್ ಮಾಡೋಣ ಅಲ್ವಾ? ಚೆಕ್ ದೇ ಇಂಡಿಯಾ.